ಗುಳುವಾರು ಮತ್ತು ಹಾರಾಡಿಯ ನಡುವೆ ನಡೆಯುತ್ತಿರುವಂಥ ಕಾಂಕ್ರೀಟಿನ ಕಾಮಗಾರಿಯಲ್ಲಿ ಅವ್ಯವಸ್ಥೆ ಆಗ್ತಾ ಉಂಟು, ಅವೈಜ್ಞಾನಿಕ ಆಗ್ತಾ ಉಂಟು ಅಂತ ಹೇಳಿ ವಿರೋಧ ಪಕ್ಷದ 2 ನಿಯೋಗಗಳಲ್ಲಿ ಭೇಟಿ ಕೊಟ್ಟು ಅವ್ಯವಸ್ಥೆ ಬಗ್ಗೆ ಆರೋಪಗಳನ್ನು ಮಾಡಿದ್ದಾರೆ. ನೀವು ಅದರ 1 ವಾರ ಮೊದಲಲ್ಲಿ ಹೋಗಿ ಕಾಮಗಾರಿಯ ಬಗ್ಗೆ ಆದೇಶ ಕೊಟ್ಟಿದ್ರಿ. ಈಗ ಏನು, ಯಾವ ಕಡೆಯಿಂದ ಅದು ತಪ್ಪಾಗಿದೆ, ಅದು ತಪ್ಪಾಗಿದೆಯಾ? ನೋಡಿ, 22 ದಿವಸ ಕಾಂಕ್ರೀಟ್ ಆಗಿ ಕಾಮಗಾರಿ ಯಾವೇ ರಸ್ತೆ ಅದರಲ್ಲಿ ವಾಹನಗಳು ಹೋಗಬಾರ್ದು. ನಾವು 14 ಕಾಂಕ್ರೀಟೀಕರಣ ಮಾಡುವಾಗಲೂ ಹಾಗೆ ಬರೀ 1 ವಾರದಲ್ಲಿ ನಾವು ಕಾಂಕ್ರೀಟೀಕರಣ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಒಂದೇ ವಾರದಲ್ಲಿ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಕಾಂಕ್ರೀಟೀಕರಣ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಆನಂತರ 2 ವಾರದಲ್ಲಿ 14 ದಿವಸದಲ್ಲಿ ಅಲ್ಲಿ ಲಘು ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಾನೇ ಹೋಗಿ ಅಲ್ಲಿ ನಿಂತು ಅದನ್ನು ಮಾಡಿಸುವಂಥದ್ದೆಲ್ಲದನ್ನು ಮಾಡಿದ್ದೇವೆ. ಮತ್ತು ಅದರಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದು 10 ಇಂಚು 9 ಇಂಚು ಹಾಕುವಂಥ ಕಾಂಕ್ರೀಟು. ಅದರಲ್ಲಿ ಕಾಂಕ್ರೀಟನ್ನು ಕ್ಯೂಬ್ ಇಟ್ಟು ಚೆಕ್ ಮಾಡ್ತಾರೆ, ಆ ಕ್ಯೂಬನ್ನು ಇಡಬೇಕು. ಈಗ ಇವರು ಹಿಂದೆ ಇದ್ದಾಗ, BJP ಸರ್ಕಾರ ಇದ್ದಾಗ ಏನು ಡಾಮರೀಕರಣ ಮಾಡಿದ್ದಾರೆ, ನಿಮಗೆ ಗೊತ್ತಿರ್ಬೋದು ಅಲ್ಲಿ ಹೇಗೆ ಎದ್ದು ಬರ್ತಾ ಇದೆ ಅಂತ ನೋಡ್ಬೋದು. ಕೃಷ್ಣನಗರ ಈ ಕಡೆ ಎಲ್ಲ ನೋಡಿದರೆ ಹೇಗೆ ಎದ್ದು ಬರ್ತದೆ, ಎಷ್ಟು ದೊಡ್ಡ ಗುಂಡಿ, ಯಾವಾಗ ರಿಪೇರಿ ಮಾಡ್ತಾರೆ. ಅದಕ್ಕೆ ನಾವು ಆ ತಲೆಬಿಸಿಯೇ ಬೇಡ, 40 ವರ್ಷಕ್ಕೆ 50 ವರ್ಷಕ್ಕೆ ಬೇಕಾಗುವಂಥ 10 ಇಂಚು ದಪ್ಪದ ಕಾಂಕ್ರೀಟನ್ನು ಹಾಕಿರುವಂಥದ್ದು. ಅದರಲ್ಲಿ ಕಲಪೆ ಅಂತ ಹೇಳಲಿಕ್ಕೇನಿಲ್ಲ. ಅವೈಜ್ಞಾನಿಕ ಅಂತ ಏನೋ ಬಳಕೆಯನ್ನು ಬಳಕ್ತಾರೆ. ವೈಜ್ಞಾನಿಕ ಅಂದರೆ ಏನು? ಮತ್ತೆ ಇವ್ರ ಹತ್ರ ಏನೋ ಹೊಸ ಟೆಕ್ನಾಲಜಿ ಇದೆಯಾ? ಇವರಿಗೆ ಏನು, ಇವರ ಜಾಗದ ಇವ್ರಿಗೆ ಏನು ಮಾಡಲಿಕ್ಕೆ ಗತಿಗೋತ್ರ ಇಲ್ಲದವರು ಈಗ ಎಲ್ಲಿಯೂ ಹೋಗಲಿಕ್ಕೆ ಆಗೋದಿಲ್ಲ. ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೂ ಅವಕಾಶ ಇಲ್ಲ ಇಲ್ಲಿ. ಅದಕ್ಕೆ ಈ ರಸ್ತೆ ಬದಿಯಲ್ಲಿ ಗುಂಡಿ ಬಿದ್ದಿದೆಯಾ ಸೈಡ್. ನಮಗೆ 35 ಕೋಟಿ ತಂದು ಸ್ವಾಮಿ ಕೆಲಸ ಮಾಡಿಸ್ಲಿಕ್ಕೆ ಗೊತ್ತು, ಅನುದಾನ ತಂದು ಸೈಡ್ಗೆ ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ? ಇವ್ರು ಬರಬೇಕಾ ಸೈಡ್ ಮಣ್ಣು ಹಾಕಲಿಕ್ಕೆ? ಅಲ್ಲ, ಇವರು ಯಾರು ಕೇಳುವವರು? ಆಯಿತು, ತುಂಬ ರೋಡುಗಳಿಗಾಗಿದೆ, ಇವ್ರು ಹೋಗಿ ಕೂತ್ಕೊಂಡು ಮಾಡಿಸಿ ಅಂತ. ಇವರು ಜನ ಮೂರ್ಖರಲ್ಲ, ಜನ ಯಾರು ಮೂರ್ಖರಲ್ಲ. ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತ ಹೇಳಿದರೆ ಆಯಿತು, ನಾನು ಹೇಳ್ತೀನಿ. ಎಲ್ಲ ಅವರು ಹೋದಲ್ಲಿ 1 ಪೈಸೆ ಹಾಕೋದಿಲ್ಲ, ಮ್ಯಾಕ್ ಮಾಡಲಿ. ಅವರು ಹೋದಲ್ಲಿಗೆ 1 ಪೈಸೆ ಹಾಕೋದಿಲ್ಲ, ಮಾಡಲಿ ಅಂತ. ಈಗ ನಾನು ನಿಲ್ಲಿಸ್ತೀನಿ ಆ ಕೆಲಸ. ಮಾಡಲಿಕ್ಕೆ ಆಗ್ತದೆ? ನಮಗೆ 35 ಕೋಟಿ ತಂದು ಮಾಡಲಿಕ್ಕೆ ಆಗಿದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಈಗ ಹೇಗೆ ಆಗ್ತದೆ, ಬೊಳುವಾರಿನಲ್ಲಿ ಹೇಗೆ ಆಗಿದೆ? ಇವರಿಗೆ ಇದನ್ನು ನೋಡಲಿಕ್ಕೆ ಆಗೋದಿಲ್ಲ. ಇದರಲ್ಲಾದರೂ ಬಂದು ನಾನು ನಿಂತೆ ಏನು ಸೆಲ್ಫ್ ಸಿಲೆಕ್ಟ್ ಕೆಲವು ನಾಯಕರಿದ್ದಾರೆ, ಸ್ವಯಂ ಘೋಷಿತ ನಾಯಕರು. ನಾನು ಆ ನಾಯಕ, ನಾನು ಈ ನಾಯಕ. ಎಂಥ ನಾಯಕರು ಇವರೆಲ್ಲ? ಇವರಿಗೆ ಅಧಿಕಾರ ಇರುವಾಗ ಮಾಡಲಿಕ್ಕೆ ಆಯ್ತಾ? ನಾವು ಈಗ ತರುವುದನ್ನು ನೋಡಲಿಕ್ಕೆ ಆಗೋದಿಲ್ಲ. ಇವರಿಗೆ ಏನಾದರೂ ಮಾಡಿ ಒಬ್ಬ ಕಲ್ಲು ಎತ್ತುಕೊಂಡು ಹೋಗೋದು, ಒಬ್ಬ ನಾಚಿಗೆ ಆಗಬೇಕು ಇವರಿಗೆಲ್ಲ. ನಾಚಿಗೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ಅಲ್ಲಿ ಕಲ್ಲು ತಗೊಂಡು ಹೋಗ್ತೀರಾ, ಅಲ್ಲಿ 3 ಜನ ಜಾಗ ಬಿಡಲಿಲ್ಲ. ತಾಕತ್ತಿದ್ರೆ ಅವರನ್ನು ಎಬ್ಬಿಸುವಂಥ ಕೆಲಸ ಮಾಡಿ ಸ್ವಾಮಿ. ನೀವು ಪುತ್ತೂರಿನ ಅಭಿವೃದ್ಧಿಗೆ ಅಡ್ಡ ಬರ್ತೀರಾ? ಅದರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ತಗೊಳ್ಲಿಕ್ಕೆ ನೋಡ್ತೀರಾ? ಅದರಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡು ಅಲ್ಲಿ ನಾನು ಹೇಳಿದೆ, ಅವರು ಒಂದು ಮರು ದಿವಸನೇ ಮಣ್ಣು ಹಾಕಿದರು. ನಮಗೇನು ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ ಅಲ್ಲಿ? ಅಲ್ಲ, ಅವ್ರಿಗೆ ಗೊತ್ತಿಲ್ವಾ? ಇವರು ಹೇಳಿದಾಗೆ ಮಾಡಬೇಕಂತ ಏನಾದರೂ ಇದೆಯಾ? ದಯಮಾಡಿ ಪುತ್ತೂರಿನ ಅಭಿವೃದ್ಧಿ ಏನಾಗ್ತಾ ಇದೆ ಅದಕ್ಕೆ ನೀವು ಸಹಕಾರ ಕೊಡಿ. ಕಳಪೆ ಅಂತ ಹೇಳಿದರೆ ಯಾರನ್ನು ಕೆಲಸ ಮಾಡಲಿಕ್ಕೆ ಬಿಡುವಿ. ನಾನು ಹೇಳ್ತೀನಲ್ಲ, ಎಲ್ಲಾದರೂ ಕಳಪೆ ಕೆಲಸ ಆದರೆ ನಾವೇ ಬಿಡುವುದಿಲ್ಲ ಕೆಲಸ. ನಾವು ಸಾರ್ವಜನಿಕರ ಹತ್ರ ಹೇಳ್ತೀವಿ, ಕೆಲಸ ಮಾಡಲಿಕ್ಕೆ ಬಿಡಬೇಡಿ. ಎಲ್ಲಿ ರಸ್ತೆ ಕಳಪೆ ಕಾಮಗಾರಿಗಳಾಗ್ತದೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಬಿಡಬೇಡಿ. ನಾನೇ ಹೇಳ್ತೀನಿ. ಇದು 9-10 ಇಂಚಿನ ಕಾಂಕ್ರೀಟು ಕ್ಯೂಬ್ ಇಟ್ಟು ಚೆಕ್ ಮಾಡಬೇಕು, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ 2 ಜನ ಬಿಡ್ತಾ ಇಲ್ಲಲ್ಲ ರೋಡಿಗೆ. ನಾವು ಅದನ್ನು ಪರದಾಟ ಮಾಡ್ತಾ ಇದ್ದೀವಿ. ನಾವು ಅವರು ಪಕ್ಕದ ಮನೆಯವರ ಹತ್ರ ಕೈಕಾಲು ಹಿಡಿದು ನಾವು ಅದನ್ನು ಮಾಡಿಸುವಂಥದ್ದು. ರಸ್ತೆ ಜಾಗ ಕೊಡಿ, ನಿಮಗೆ ಆಮೇಲೆ ದುಡ್ಡು ಕೊಡ್ತೀವಿ ಅಂತ. ಬೊಳುವಾರಿನಲ್ಲಿ ಸಿಂಗಲ್ ರೋಡ್ ಮಾಡುವ ಪ್ಲ್ಯಾನ್ ಇತ್ತು. ಅಲ್ಲಿ ನಾನು ಹೋಗಿ DC ಅವ್ರ ಹತ್ರ ಗಲಾಟೆ ಮಾಡಿ ಆ ನಗರಸಭೆಯ ಬಿಲ್ಡಿಂಗನ್ನು ಹೊಡೆದು ಹಾಕಿ ಇವತ್ತು 4 ಲೈನ್ ಮಾಡ್ತಾ ಇದ್ದೇವೆ. ನೋಡಿ, ಇನ್ನೊಂದು 15-20 ದಿವಸದಲ್ಲಿ, 1 ತಿಂಗಳಲ್ಲಿ ಹೇಗೆ ಆಗ್ತದೆ ಅಂತ. ಪುನಃ ನೆಕ್ಕಿಲಾಡಿಯಿಂದ ಪುನಃ 10 ಕೋಟಿ ತಂದಿದ್ವಿ. ಒಂದು ದುಡ್ಡು ತರಲಿಕ್ಕೆ ಎಷ್ಟು ಕಷ್ಟ ಇದೆ. ಇವರು ಅಲ್ಲಿ ನಿಂತುಕೊಂಡು ಪೋಸ್ಟ್ ಕೊಡ್ತಾರೆ, ಅಯ್ಯೋ ಕಲ್ಲು ಒಬ್ಬ ಎತ್ತುಕೊಂಡು ಹೋಗುತ್ತಾನೆ, ಏನು ಹೊತ್ಕೊಂಡು ಹೋಗೋದು ಒಬ್ಬರು, ಕಲ್ಲು ಕೂತ್ಕೊಳ್ಳೋದು ಒಬ್ಬರಲ್ಲಿ. ಕೂತ್ಕೊಳ್ಳಬೇಕಿತ್ತು 1 ತಿಂಗಳು. ಈಗ ಈ ಹಿಂದೆ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಅಂಡರ್ ಪಾಸ್ ಕೆಳಗಡೆ, ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಎಷ್ಟೆಷ್ಟು ದೊಡ್ಡ ಗುಂಡಿಗಳು ಬಿದ್ದಿತ್ತು. ಮಳೆಗಾಲದಲ್ಲಿ ನಾವು ಹೇಗೆ ಹೋಗ್ತಾ ಇದ್ವು ಅಂತ ಎಲ್ರಿಗೂ ಗೊತ್ತಿದೆ. ಪುತ್ತೂರಿನ ಜನರಿಗೆ ಎಲ್ರಿಗೂ ಗೊತ್ತಿದೆ. ಈಗ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನು ಬಿಟ್ಟು ಸೈಡಿಗೆ ಮಣ್ಣು ಹಾಕಲಿಲ್ಲ, ಆ ಸೈಡಿಗೆ ಮಣ್ಣು ಹಾಕಲಿಲ್ಲ. ಯಾರು ಇವರು ಕೇಳಲಿಕ್ಕೆ? ಇನ್ನು ಆ ಕಡೆ ಒಂದು ರಸ್ತೆಯಲ್ಲಿ ಹೋಗಿ ಪೋಸ್ಟ್ ಕೊಡೋದು. ಇಲ್ಲಿ PDO ನನಗೆ ಫೋನ್ ಮಾಡಿದೆ. ಯಾವರಯ್ಯ ಇವರಿಗೆ PDO ಫೋನ್ ಮಾಡೋದು? ಆಯಿತು, ಮಾಡಿಸಿ ಅದನ್ನು.
ನೀವು ನರಿಬುಗ್ರಲ್ಲಿ ಹೋಗಿದ್ರಲ್ಲ, ಅದನ್ನು ಮಾಡಿಸ್ಲಿಕ್ಕೆ ಆಗ್ತದೆ ನೋಡ್ತೀನಿ ನಾನು. ಸುಮ್ಮನೆ ಇದನ್ನೆಲ್ಲ ಕಟ್ಟಿಕೊಂಡು ಜನ ಏನು ಮೂರ್ಖರಲ್ಲ. ನಿಮ್ಮ ಮೂರ್ಖತನವನ್ನು ನಮಗೆ ತೋರಿಸುವಂಥ ಕೆಲಸವನ್ನು ಮಾಡಬೇಡಿ. ನಮಗೂ ಗೊತ್ತು ರಾಜಕೀಯ ಮಾಡಲಿಕ್ಕೆ. ಇಷ್ಟವರೆಗೆ ನಿಮಗೆ ಹಿಂದೂ ಮುಸ್ಲಿಂ ಅಂತ ಮಾಡಲಿಕ್ಕೆ ಅವಕಾಶ ಇತ್ತು. ಈಗ ಜನ ಒಟ್ಟಾಗಿದ್ದಾರೆ. ಇವರ ಮಂಗ ಮಾಡ್ತಾರಲ್ಲ, ಇದನ್ನೆಲ್ಲ ಜನ ತಿಳ್ಕೊಂಡಿದ್ದಾರೆ. ಆಗೋದಿಲ್ಲ ಇವರಿಂದ ಅಂತ. ಗೊತ್ತಿಲ್ವಾ ಡೆಲ್ಲಿಯಲ್ಲಿ ಹೇಗೆ ಜನ ಸೇರಿದ್ದಾರೆ ಅಂತ? ಇವರು ಇಲ್ಲಿ ಪರದಾಡ್ತಾರೆ ಇವರು. ನಾನು ಇನ್ನು ಮುಂದೆ ಆದರೂ ನಿಮಗೆ ಹೇಳೋದು, ದಯಮಾಡಿ ನಮ್ಮ ಸಂತೆಗೆ ಬರಬೇಡಿ. ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿ. ನಿಮಗೆ ರಾಜಕೀಯದಲ್ಲಿ ನಿಮಗೆ ಬೇಕಾದಷ್ಟು ಅವಕಾಶಗಳು ಸಿಕ್ಕಿದೆ, ಆಗ ನೀವು ಬಳಸ್ಕೊಳ್ಬೋದಿತ್ತು. ಇನ್ನು ನಿಮ್ಮ ಅಂಗಡಿ ಬಂದಾಗ್ತದೆ ಬಿಡಿ, ಅದಕ್ಕೆ ಅವಕಾಶನೇ ಕೊಡೋದಿಲ್ಲ. ಮತ್ತು ನೀವು ಹೇಳಿ ಹೊಡೆದಾಗಿ ನಾವು ರೋಡ್ ಮಾಡಲಿಕ್ಕೆ ಆಗೋದಿಲ್ಲ, ತಿಳ್ಕೊಳ್ಳಿ. ಯಾರಾದರೂ ಇವರನ್ನು ಕರೆದು ರೋಡ್ ಮಾಡಿಸಿ ಅಲ್ಲಿ ಇದು ಮಾಡ್ತಾರೆ ಅಂದರೆ ಆ ರೋಡಿಗೆ ಒಂದು ಪೈಸೆ ಇಡೋದಿಲ್ಲ. ವೆರಿ ಕ್ಲಿಯರ್. ಮಾಡೋದಿದ್ರೆ ಮಾಡ್ಕೊಳ್ಳಿ ಅವರು. ಈಗ ನಿನ್ನೆ ಅವರು ಆರೋಪ ಮಾಡಿದ್ರು, ನೀವು ಅಕ್ವೈರ್ ಮಾಡಿದ್ರಿ, ರೋಡ್ ಮಾಡಿದ್ದು ಸರಿಯಾ? ಜಾಗ ಅಕ್ವೈರ್ ಮಾಡಿದ್ರೆ ರೋಡ್ ಮಾಡಿ ನೆಕ್ಸ್ಟ್ ಫ್ಯೂಚರ್ ಏನು ಸಮಸ್ಯೆ ಆಗಲಿಕ್ಕಿದೆಯಾ? ಜಾಗ ಎಲ್ಲೆಲ್ಲಿ ಸರ್ಕಾರದ ಜಾಗ ಇದೆ ಅಲ್ಲೆಲ್ಲ ಜಾಗ ನಾವು ರೋಡ್ ಮಾಡ್ಕೊಂಡು ಬಂದಿದ್ದೇವೆ. ಈಗ ಅಲ್ಲಿ 2 ಮನೆಯವರು ಜಾಗ ಬಿಡಲಿಕ್ಕೆ ಅವರು ಕೋರ್ಟಿಗೆ ಹೋಗಿದ್ದಾರೆ. ಅವರ ಜಾಗವನ್ನು ಸರ್ವೆ ಮಾಡಲಿಕ್ಕೆ ಕೂಡ ಅವಕಾಶ ನಾವೀಗ ಕೋರ್ಟಲ್ಲಿ ಕೇಳ್ತಾ ಇದ್ದೇವೆ. ಅಲ್ಲಿ ಸರ್ವೆ ಮಾಡುವಾಗ ಇವರು ರಸ್ತೆಯ ಜಾಗನೇ ಇವರ ಒಳಗಡೆ ಇದೆ. ಇವರು ರಸ್ತೆ ಮಾರ್ಜಿನಲ್ಲಿ ಮನೆ ಕಟ್ಟಿದ್ದಾರೆ. ಅದು ಇದ್ದರೆ ಅದನ್ನು ನಾವು ತೆಗೆಯುವಂಥ ಕೆಲಸವನ್ನು ಮಾಡ್ತೇವೆ. ಯಾವ ಮುಲಾಜಿ ಕೊಡೋದಿಲ್ಲ. ನಮಗೆ ಸರ್ವೆ ಮಾಡಲಿಕ್ಕೆ ಸರ್ಕಾರಿ ಸರ್ವೆಗೆ ಆಜ್ಞೆ ಆದ ಕೂಡಲೇ ನಾವು ಅದನ್ನು ಸರ್ವೆ ಮಾಡಿ ಎಷ್ಟು ಜಾಗವನ್ನು ತೆಗಿತೇವೆ. ಏನು ಎಲ್ಲ ಬಿಟ್ಟು ಕೊಡುವವರೆಗೆ ಕೂತು ಆಮೇಲೆ ರಸ್ತೆ ಮಾಡಬೇಕಂತ ಇದೆಯಾ? ಅವರಿಗೆ ಕೂಡ ಅಕ್ವಿಸಿಷನ್ಗೆ ಹಾಕಿದ್ದೇವೆ. ಅವರು ಕೊಟ್ಟರೆ ಅವರಿಗೆ ಸರ್ಕಾರಿಯಲ್ಲಿ 3 ಪಟ್ಟು ಹಣವನ್ನು ಕೊಡ್ತೇವೆ. ಕೊಟ್ಟು ಅವರ ಜಾಗವನ್ನು ಇವತ್ತೆಲ್ಲ ನಾಳೆ ತೆಗೆಯುವುದೇ, ಅದರಲ್ಲಿ ಏನು 2 ಮಾತೇ ಇಲ್ಲ. ಈಗ ರೈಲ್ವೆ ಅಂಡರ್ ಬ್ರಿಡ್ಜಿಗೆ ಕೂಡ 8 ಕೋಟಿ ರೂಪಾಯಿ ದುಡ್ಡನ್ನು ತಂದಿದ್ದೀವಿ. ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವರಿಗೆ ಅವರ ಮನ ಉಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಪಟ್ಟಿದ್ದೇವೆ. ಅದರಲ್ಲಿ 12 ಜನ ಪಾಲುದಾರರು ಇದ್ದಾರೆ. 8 ಜನ ಅವ್ರ ಒಪ್ಪಿಗೆಯನ್ನು ನಮಗೆ ರೈಟಿಂಗ್ ಮೂಲಕ ಕೊಟ್ಟಿದ್ದಾರೆ. ಇನ್ನು 4 ಜನ ಮಾತ್ರ ಬಾಕಿ ಇರುತ್ತೆ. ಆ ಪ್ರಕಾರ ನಾವು ತೆಗಿಬೋದು. ಇನ್ನು ಅಳತೆ ಮಾಡಿ ಅದನ್ನು ಯಾವ ರೀತಿ ಮಾಡಬೇಕು ಅದನ್ನು ಮಾಡ್ತೇವೆ. ಅಲ್ಲಿವರೆಗೆ ಸಿಂಗಲ್ ರೈನು 12 ಫೀಟು ಮೊದಲಿನ ರಸ್ತೆ ಅಷ್ಟು ರಸ್ತೆ ಇದೆಯಲ್ವ, ಹೋಗ್ಬೋದಲ್ಲ. ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಅದು ಆದ ಮೇಲೆ ಮಾಡ್ತೇವೆ ಅದನ್ನು. ರೈಲ್ವೆದು ಕೆಲಸ ಯಾವಾಗ ಶುರು ಆಗುತ್ತೆ? ರೈಲ್ವೆದು ಈಗಲೇ ನಾವು ನಮ್ಮ ಮೈಸೂರಿನಲ್ಲಿ ಅದು ಫೈನಲ್ ಇದಕ್ಕೆ ಅಪ್ರೂವಲ್ಗೆ ಹೋಗಿದೆ. ಅದಾದ ಕೂಡಲೇ ಇನ್ನೊಂದು 1-1.5 ತಿಂಗಳಲ್ಲಿ ಟೆಂಡರ್ ಕರಿತೀವಿ ಅಂಡರ್ ಪಾಸ್ಗೆ. ಮೋರಿ ಅಡಿಯಲ್ಲಿ ADB ಪೈಪ್ ಇದೆ, ಅದು ನಿಲ್ಬೋದಾ? ನೀರಿನ ಪೈಪ್ ಎಲ್ಲಿ? ಅರ್ಧ ತೆಗೆದಿಟ್ಟದ್ದು ಮೋರಿ ಅಡಿಯಲ್ಲಿ ಈಗ ಪೈಪ್ ಹೋಗ್ತಾ ಇದೆ. ಅಲ್ಲ, ಅದರ ಹೀಗೆ ಕಟ್ಟುವಂಥದ್ದು. ಅದರ ಕೆಳಗಡೆ ಹಾಕಬೇಕಷ್ಟೇ, ಇದನ್ನು ಶಿಫ್ಟ್ ಮಾಡೋಕ್ಕಾಗಲ್ಲ. ಈ ಪೈಪ್ ಲೈನ್ ಇದೆ ಅಲ್ವಾ, ಅದು ದೊಡ್ಡ ಪೈಪ್ ಲೈನ್ ಇರುವಂಥದ್ದು. ಜಲಸಿರಿದ ಶಿಫ್ಟ್ ಮಾಡ್ಬೋದು. ಕೆಳಗಡೆನಾ ಗೊತ್ತಿಲ್ಲ, ನಾನು ನೋಡಿಲ್ಲ. ಅವರು ಒಂದಲ್ಲ ಒಂದು ಪ್ರೊವಿಷನ್ ಇಟ್ಕೊಂಡಿರ್ಬೋದು. ಯಾಕಂತ ಹೇಳಿದ್ರೆ ಇದ್ರ ಕೆಳಗಡೆ ಇದ್ದೀಗ ಅಲ್ಲಿ ನಾವು ಹೊಸ ಲೈನನ್ನು ಹಾಕ್ತಾ ಇದ್ವಿ ಜಲಸಿರಿದು. ಯಾಕಂತ ಹೇಳಿದ್ರೆ ಹೊಸ ಲೈನ್ ಈ ಲೈನೆಲ್ಲ ಹಾಕ್ತೀವಿ. ಇನ್ನೊಂದು ಅಂಡರ್ ಪಾಸ್ ಮಾಡ್ತೀವಲ್ಲ, ಅದರ ಕೆಳಗಡೆ ಹೊಸ ಲೈನ್ ಹಾಕ್ತೀವಿ. ಪೈಪ್ ಲೈನ್ ಎಲ್ಲ ಬಂದಿದೆ, ಅದರ ಕೆಳಗಡೆಯಿಂದ ಆ ಕಡೆ ಲೈನಿಗೆಲ್ಲ ಟ್ಯಾಪ್ ಮಾಡಲಿಕ್ಕೆ ಅಲ್ಲಿ ಹೊಸ ಲೈನನ್ನು ಹಾಕ್ತೀವಿ. ಈಗ ಒಂದು ಹೊಸ ಲೈನ್ ಅವ್ರು ಜಲಸಿರಿ ಹಾಕಿದ್ದಿದೆ, ಅದು ಕೆಳಗಡೆ ಇರ್ತದೆ. ಅದನ್ನು ವಿದ್ಯುತ್ ಯು ಜಿ ಡಿ ಏನು ಪ್ಲಾನ್ ಆಗಲಿಲ್ಲ ಅಲ್ಲಿ. ಅದಕ್ಕೆ 1 ಮೀಟ್ರ್ ಗ್ಯಾಪ್ ಇಟ್ಟಿದ್ವಿ ನೋಡಿ ಸೈಡಲ್ಲಿ. ಆ ಕಡೆ ಈ ಕಡೆ 1 ಮೀಟ್ರ್ ಗ್ಯಾಪ್ ಇಟ್ಟಿದ್ವಿ. ಏನಾದರೂ ಸರ್ವಿಸಿಗೆ ಅದನ್ನು ಕೊಡಬೇಕಷ್ಟೆ. ಅದಕ್ಕಿಂತ ಜಾಸ್ತಿ ರೈಲ್ವೆ ಇದರಲ್ಲಿ ಮಾಡೋಕ್ಕಾಗಲ್ಲ. ನಾವು ಈಗ ಇನ್ನೊಂದು ಮಾಡ್ತೀವಲ್ಲ, ಅದು ಹಿಂದೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 20 ಮೀಟ್ರಿಗೆ ನಾವು ತಗೊಂಡಿದ್ದೀವಿ. ಈಗ 24 ಮೀಟ್ರ್ ಮಾಡ್ತೀವಿ. ಎಲ್ಲ ಸರ್ವಿಸಸ್ಸು ಆ ಇನ್ನೊಂದು ಅಂಡರ್ ಪಾಸಲ್ಲಿ ಇಡ್ತೇವೆ. ಅದಕ್ಕೆ ನಮಗೆ 8 ಕೋಟಿ ರೂಪಾಯಿ ಮೊದಲು ಕಾಸ್ಟ್ ಆಗ್ತಿತ್ತು. ಈಗ 9.5 ಕೋಟಿ ರೂಪಾಯಿ, ಅದಕ್ಕೆ 1.5 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ ಎಲ್ಲ ಸರ್ವಿಸಸ್ಸು, ಎಲೆಕ್ಟ್ರಿಕಲ್ ಲೈನು, ಬಾಕಿ ಲೈನ್ಗಳೆಲ್ಲ ಇನ್ನೊಂದು ಹೊಸದ್ರಲ್ಲಿ ಮಾಡ್ತೀವಿ. ಇದು ಹಿಂದೆ ಮಾಡಿರುವಂಥದ್ದು. ಇದನ್ನು ಎಕ್ಸ್ಪಾನ್ಷನ್ ಮಾಡೋಕ್ಕಾಗಲ್ಲ. ಹೊಸದು ಮಾಡೋದ್ರಲ್ಲಿ ಈಗ ಅದರಲ್ಲಿ 2 ಮೀಟ್ರ್ ಜಾಗ ಇಟ್ಟು ಆಲ್ ಸರ್ವಿಸಸ್ ಮಾಡ್ತೀವಿ. ಜಲಸಿರಿದು ಹೊಸ ಲೈನ್ ಹಾಕಬೇಕಾಗ್ತದೆ. ಅಂದರೆ ಇದನ್ನು ಕಟ್ ಮಾಡಿ ಇಡಲಿಕ್ಕೆ ಆಗೋದಿಲ್ಲ, ಅಷ್ಟರೊಳಗೆ ಅದರಲ್ಲೇ ಹೋಗ್ತದೆ. ಹೊಸ ಲೈನಿಗೆ 19 ಲಕ್ಷ ರೂಪಾಯಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಈಗ.